ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಶಾಖಾವ್ರತದಲ್ಲಿ ಏನೇನು ಅಡುಗೆಯನ್ನು ನಾವು ಮಾಡ್ಕೋಬೋದು ಅಂತ ಕೆಲವೊಂದು ಪದಾರ್ಥಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಮಾಡಿಕೊಂಡ್ರೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಆಯಿತಾ? ಪುಡಿಗಳನ್ನು ನಿನ್ನೆ ತೋರಿಸಿದ್ದೆ ನಾನು. ಆ ಪುಡಿಗಳು ಸಹ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಬನ್ನಿ ಏನೇನು ಮಾಡೋದು ಅಂತ ನೋಡಿಸ್ತೀನಂತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮೊದಲನೇದು ಉದ್ದಿನ ಹಿಟ್ಟು. ಇದು ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಆವಾಗವಾಗ ಉದ್ದಿನ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಅಂಗಡಿಯಿಂದ ಸಹ ನೀವು ತರ್ಬೋದು. ರೆಡಿ ಸಿಗುತ್ತೆ. ಉದ್ದಿನ ಹಿಟ್ಟು ಅಂತ ಕೇಳಿದ್ರೆ ಕೊಡ್ತಾರೆ. ತುಂಬ ನೈಸಾಗಿ ಚೆನ್ನಾಗಿರುತ್ತೆ ಅಂಗಡಿದಾದರೆ. ಮನೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ತರಿತರಿಯಾಗಿ ಬರುತ್ತೆ ಹಿಟ್ಟು, ಅಷ್ಟು ನೈಸಾಗಿ ಬರೋದಿಲ್ಲ. ನೀವು ಹೇಗಾದರೂ ಮಾಡ್ಕೋಬೋದು, ಅಂಗಡಿಯಿಂದಾದರೂ ತಂದಿಟ್ಕೋಬೋದು. ಇದು ಉದ್ದಿನ ಹಿಟ್ಟನ್ನು ತಗೋಬೇಕು. ಮತ್ತು ಕಡಲೆಬೇಳೆ ಹಿಟ್ಟು, ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ವ, ಅದೇ ಹಿಟ್ಟೇನೆ. ಅದು 1-2 ಚಮಚ ತೊಗೊಳ್ಳೋದು. ನೀವು ಜಾಸ್ತಿ ಜನ ಇದ್ದೀರಿ, ವ್ರತ ಮಾಡೋರು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಳ್ಳೋದು. ನಾನಿಲ್ಲಿ ಸುಮ್ಮನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೋಬೇಕು ಅಡುಗೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಎರಡಕ್ಕೂ. ಮತ್ತು ಸ್ವಲ್ಪ 1 ಚಿಟಿಕೆ ಆಗಷ್ಟು ಮೆಣಸು ಜೀರಿಗೆ ಪುಡಿ, ನಾವು ಪುಡಿ ಮಾಡಿ ಇಟ್ಕೊಂಡ್ವಲ್ಲ ನಿನ್ನೆ ಹುರಿದು, ಅದೇ ಪುಡಿಯನ್ನು ಹಾಕ್ಕೊಳ್ಳೋದು. ಬೇಡ ಅಂದರೆ ಬರೀ ಜೀರಿಗೆ ಪುಡಿಯನ್ನು ಸೇರಿಸ್ಕೋಬೋದು. ಮೆಣಸನ್ನು ಬಿಟ್ಬಿಟ್ಟು ಬೇರೆ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ರಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಈಗ ಎರಡಕ್ಕೂ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೊಳ್ಳೋದು. ಚಟ್ನಿ ಥರ ಮಾಡ್ಕೋಬೇಕು. ಉದ್ದಿನ ಹಿಟ್ಟು ಅಂತ ಹೇಳ್ತಾರೆ, ಮತ್ತು ಕಡಲೆ ಹಿಟ್ಟು ಅಂತ ಹೇಳ್ತಾರೆ, ಹಿಟ್ಟು ಅಂತ ಹೇಳ್ತಾರೆ. ಕಟ್ಟು ಹಿಟ್ಟು, ಸಂಡಿಗೆ ಪುಡಿ ಅಂತ ಅದೇ ತುಂಬ ಮಾಡ್ಕೊಳ್ಳೋದು ಈ ಒಂದು ವ್ರತದಲ್ಲಿ. ಕಟ್ಟು ಹಿಟ್ಟು ಅಂದರೆ ಇದೇನೆ. ಕಟ್ಟು ಅಂತಂದರೆ ಸಾರಿನ ಕಟ್ಟು, ಅದಕ್ಕೆ ಕಟ್ಟು ಅಂತಾರೆ. ಮತ್ತು ಸಂಡಿಗೆ ಪುಡಿನೂ ಸಹ ಮಾಡ್ಕೊತಾರೆ. ಅದನ್ನು ಸಹ ನಿಮಗೆ ಒಂದು ಸಲ ತೋರಿಸ್ತೀನಿ. ಸಂಡಿಗೆ ಪುಡಿ ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಈಗ ನೋಡಿರಿ. ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಮೊಸರು ಹಾಕಿ 2 ಹಿಟ್ಟುಗಳನ್ನು ಕಲಿಸ್ಕೊಂಬಿಡೋದು. ಇದು ಹಸಿ ಇದೆ ಕಲಿಸ್ಬೇಕು, ಹಸಿ ಹಿಟ್ಟೇನೆ ಕಲಿಸ್ಕೋಬೇಕು. ಇದೇನು ಹುರಿಯೋ ಅಷ್ಟಿಲ್ಲ, ಸುಮ್ಮನೆ ಹಾಗೆ ಮೊಸರು ಹಾಕಿ ಕಲಿಸ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೋಬೇಕು. ಜೀರಿಗೆ ಒಗ್ಗರಣೆಯನ್ನು ಕೊಡೋಣಂತೆ. ನಾನಿಲ್ಲಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ ಅಡುಗೆ, ರುಚಿಯಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಣ್ಣೆಯಲ್ಲೂ ಮಾಡ್ಕೋಬೋದು, ತುಪ್ಪದಲ್ಲಿ ಆದರೆ ಹೀಟ್ ಆಗೋದಿಲ್ಲ. ಏನು ಊಟ ಮಾಡಿದ್ರೂ ನಿಮಗೆ ಬಾಡಿಗೆ ಹೀಟ್ ಆಗೋದಿಲ್ಲ, ಸ್ವಲ್ಪ ತಂಪಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋದು. ಯಾರು ಸಾಸಿವೆ ತಿಂತೀರೋ ರಾಯರ ಮಠದವರು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಕೆಲವರು ಅರಿಶಿನ ಪುಡಿ, ಇಂಗು ಸಹ ವ್ರತದಲ್ಲಿ ಬಳಸ್ತಾರೆ ಕೆಲವು ಮಠಗಳು. ನೋಡ್ಕೊಳ್ರಿ. ನನಗೆ ಗೊತ್ತಿರೋ ಮಟ್ಟಿಗೆ ಉಡುಪಿ ಮಠ ಅಂತ ಅನಿಸುತ್ತೆ. ಆ ಥರ ಬಳಸ್ತೀವಿ ಅಂದರೆ ನೀವು ಸಾಸಿವೆ ಜೀರಿಗೆ ಇಂಗು ಅರಿಶಿನ ಹಾಕಿ ಒಗ್ಗರಣೆಯನ್ನು ಮಾಡ್ಕೋಬೋದು. ಈ ಥರ ತುಪ್ಪದಲ್ಲಿ ಒಂದು ಸ್ವಲ್ಪ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನೋ ತನಕ ಒಗ್ಗರಣೆ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಇದು ಕಟ್ಟು ಹೇಗೆ ಅಂದರೆ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಮೇಲೆ ಕಟ್ಟು ಬರುತ್ತಲ್ಲ, ಆ ಕಟ್ಟನ್ನು ತೆಗೆದಿಟ್ಕೊಳ್ಳೋದು ಸಾರಿಗೆ. ಇದು ಬೇಳೆ, ಗಟ್ಟಿಯಾದಂಥ ಬೇಳೆ ಕೆಳಗಡೆ ಇರೋದು. ಇದು ತವ್ವೆ ಮಾಡ್ಕೋಬೋದು ನಾವು. ಸಪ್ಪನ್ ತವ್ವೆ ಅಂತೀವಲ್ವ, ಕೆಲವರು ಸಪ್ಪಿಗಿನ ತವ್ವೆ ಅಂತಾರೆ, ಸಪ್ಪನ್ ತವ್ವೆ ಅಂತೀವಿ. ಇದನ್ನು ಮಾಡ್ಕೋಬೋದು. ಈ ಕಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ಒಂಚೂರು ಸಿಹಿ ಮುಂದೆ ಇದ್ದರೆ ಊಟ ಮಾಡೋದಕ್ಕೆ ರುಚಿ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋದು. ಒಂಚೂರು ಮೆಣಸು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋದು. ಈಗ ನಾವು ಶೀತ ಆದಾಗ ಮೆಣಸು ಜೀರಿಗೆ ಸಾರು ಮಾಡ್ಕೊತೀವಲ್ವ, ಸೇಮ್ ಅದೇ ಥರನೇ ನೋಡಿರಿ. ಜೀರಿಗೆ ಮೆಣಸಿನ ಪುಡಿಯನ್ನು ಒಂಚೂರು ಹಾಕ್ಕೊಳ್ರಿ, ಜಾಸ್ತಿ ಬೇಡ. ಇದೆಲ್ಲ ಚೆನ್ನಾಗಿ ಕಲಸಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಕಟ್ಟು ರೆಡಿ. ಇಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ ಕಟ್ ಮಾಡ್ಕೊಳ್ಳೋದು. ಬೇಳೆ ಕಟ್ಟನ್ನು ತೆಕ್ಕೊಂಡು ಮಾಡ್ಕೊಳ್ಳೋದು. ಇನ್ನು ಸಪ್ಪನ್ ತವ್ವೆ ಅಂತ ಹೇಳಿದೆ ನಿಮಗೆ. ಬೇಳೆ ಗಟ್ಟಿ ಬೇಳೆ ಇರುತ್ತಲ್ಲ, ಅದನ್ನು ತೆಕ್ಕೊಂಬಿಟ್ಟು ಅದಕ್ಕೆ ಜೀರಿಗೆ ಒಗ್ಗರಣೆ ಕೊಟ್ಕೊಳ್ಳೋದು. ನೀವು ಬೇಕಾದರೆ ಒಂಚೂರು ಮೆಣಸು ಜೀರಿಗೆ ಪುಡಿ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬೇಡ. ಈಗ ನೋಡಿರಿ, ಚೆನ್ನಾಗಿ ಕುದೀತಾ ಇದೆ, ಕಟ್ಟು ರೆಡಿ ಆಯಿತು. ಆಮೇಲೆ ಒಂಚೂರು ನೀವು ಇದಕ್ಕೆ ಆಮ್ಚೂರು ಪೌಡ್ರನ್ನು ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ತೋರಿಸಿಲ್ಲ. ಇನ್ನೊಂದ್ಸಲ ನಾನು ತಂದಾಗ ಅವಾಗ ನಿಮಗೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಂತೆ. ಈಗ ನೋಡಿರಿ, ಅಡುಗೆ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಂಬಿಡೋಣ. ತುಪ್ಪದ ಒಗ್ಗರಣೆ ಮುಂಚೆನೇ ನಾವು ಜೀರಿಗೆ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಈ ಥರ ಅಡುಗೆ ಮಾಡಿಕೊಂಡು ಒಟ್ಟಿಗೆ ಎಲ್ಲ ಹಾಕ್ಕೊಂಬಿಡ್ಬೋದು. ಇಷ್ಟು ವೆರೈಟೀಸ್ ಸಾಕಾಗುತ್ತಲ್ವ ಸ್ನೇಹಿತರೆ. ಈಗ ತವ್ವೆ, ಇದಕ್ಕೆ ಒಂಚೂರು ಆಮ್ಚೂರು ಪೌಡರು, ಉಪ್ಪು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಉಪ್ಪು ಕಲಿಸ್ಕೊಂಡು ಸಪ್ಪನ್ ತವ್ವೆ ತಿನ್ಬೋದು. ಮತ್ತು ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಇದು ಕಟ್ಟು, ಇದಿಷ್ಟು
ಶಾಖವ್ರತದಲ್ಲಿ ಮಾಡುವಂಥ ಮೇಯ್ನಾಗಿ ಮಾಡುವಂಥ ಅಡುಗೆ. ಸಂಡಿಗೆ ಪುಡಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಕಡಲೆಬೇಳೆ ನೆನೆ ಹಾಕಿ ಅದನ್ನು ರುಬ್ಬಿಬಿಟ್ಟು ತರ್ತರಿಯಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನನಗೆ ಅದು ಇಷ್ಟ ಸ್ನೇಹಿತರೆ, ಗರಿ ಗರಿಯಾಗಿ ಸಂಡಿಗೆ ತಿಂದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ. ಈಗ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಳೋಂಥ ಅಡುಗೆಯನ್ನು ತೋರಿಸಿದ್ದೀನಿ. ಹಿಟ್ಟು ನೀವು ಯಾವುದಾದ್ರು ಒಂದು ಹಿಟ್ಟನ್ನು ಕಲಿಸ್ಕೋಬೋದು. ಉದ್ದಿನ ಹಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ, ಕಡಲೆ ಹಿಟ್ಟು ಅಷ್ಟೇ, ಆದರೆ ಯಾವತ್ತಾರು ಒಂದಿನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜೀರಿಗೆ ಮೆಣಸು ಸ್ವಲ್ಪ ಹಾಕ್ಕೊಂಡ್ರೆ ಆ ವಾಯು ಏನಿರುತ್ತಲ್ಲ ಅದು ಒಡೆಯುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗಾಗಿ ಕಟ್ಟು ಮಾಡ್ಕೊಳ್ರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಜ್ಜಿಗೆ, ಮೊಸರು, ಹಾಲು, ತುಪ್ಪ ಜಾಸ್ತಿ ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಇದಿಷ್ಟು ಶಾಖವ್ರತದಲ್ಲಿ ಮಾಡುವಂತಹ ಅಡುಗೆಯನ್ನು ತೋರಿಸಿದ್ದೀನಿ. ಇನ್ನಷ್ಟು ಅಡುಗೆಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅನುಕೂಲವಾದ್ದು ಮಾಡ್ಕೊಳ್ರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.